ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. 2023ನೇ ಸಾಲಿನಲ್ಲಿ ನಮ್ಮ ದರ್ಶನ್ ಸರ್ ಅವರು ನಟಿಸಿರುವ ಕಟೇರ ಮೂವಿ ಬ್ಲಾಕ್ ಬಸ್ಟರ್ ಹಿಟ್ ಸಹ ಆಗಿತ್ತು. 2023ರಲ್ಲಿ ಬೇರೆ ಎಲ್ಲ ಮೂವಿ ಕಂಪೇರ್ ಮಾಡಿದರೆ ಕಟೇರ ಟ್ರೆಂಡಿಂಗಲ್ಲಿ ನಂಬರ್ 1 ಕೂಡ ಆಗಿತ್ತು. ಇದಷ್ಟೇ ಅಲ್ಲದೆ ಕಟೇರ ಮೂವಿ 200+ ಕೋಟಿ ಸಹ ಗಳಿಕೆ ಮಾಡಿತ್ತು. ಆದರೆ ಕೆಲವರು ಆ ಮೂವಿನ ಇನ್ನೂ ಕೂಡ ನೋಡಿಲ್ಲ, ಅಂಥವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅವ್ರಿಗೆ ಮಾತ್ರ ಗುಡ್ ನ್ಯೂಸ್ ಅಲ್ಲ, ದರ್ಶನ್ ಸರ್ ಅಭಿಮಾನಿಗಳಿಗೂ ಮತ್ತು ಎಲ್ಲ ಕರ್ನಾಟಕದ ಜನತೆಗೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನು ಆ ಗುಡ್ ನ್ಯೂಸ್ ಅಂದರೆ, ನೀವು ಕೂಡ ಕಟೇರ ಮೂವಿನ ಫುಲ್ HD ಫ್ರೀಯಾಗಿ ನಿಮ್ಮ ಮೊಬೈಲಲ್ಲೇ ನೋಡ್ಬೋದು. ಅದಕ್ಕಿಂತ ಮುಂಚೆ ನಿಮ್ಮ ಮೊಬೈಲಲ್ಲಿ ZEE5 ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿರಬೇಕು ಮತ್ತು ಸಬ್ಸ್ಕ್ರಿಪ್ಷನ್ ಕೂಡ ಇರಬೇಕು. ಹೌದು ಫ್ರೆಂಡ್ಸ್, ಕಟೇರ ಮೂವಿ ZEE5 OTTಗೆ ರಿಲೀಸ್ ಆಗ್ತಾ ಇದೆ. ಕಟೇರ ಮೂವಿ ವರ್ತ್ ಟು ವಾಚ್ ಅಂತಲೇ ಹೇಳ್ಬೋದು. ಕಟೇರ ಮೂವಿಯಲ್ಲಿ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಒಂದು ಸ್ವಲ್ಪನೂ ಕೂಡ ಬೋರ್ ಆಗಲ್ಲ. ತರುಣ್ ಸುಧೀರ್ ಅವರು ಅಷ್ಟು ಚೆನ್ನಾಗಿ ಆ ಮೂವಿನ ನಿರ್ಮಾಣ ಮಾಡಿದ್ದಾರೆ. ಇನ್ನು ದರ್ಶನ್ ಸರ್ ಆ್ಯಕ್ಟಿಂಗ್ ಅಂತೂ ಚಿಂದಿ ಅಂತಲೇ ಹೇಳ್ಬೋದು. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಹೊಸ ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತೀನಿ. ಸೊ ನಿಮಗೆಲ್ಲ ಒಂದು ಡೌಟ್ ಇದ್ದೇ ಇರುತ್ತೆ, ಯಾವತ್ತು ಕಟೇರ ಮೂವಿನ ನಾವು ಮೊಬೈಲಲ್ಲಿ ನೋಡ್ಬೋದು ಅಂತ. ಸೊ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಫೆಬ್ರವರಿ 9ನೇ ತಾರೀಕು ZEE5 OTT ಪ್ಲ್ಯಾಟ್ಫಾರ್ಮ್ಗೆ ಲಗ್ಗೆ ಇಡ್ತಾ ಇದೆ. ಇನ್ನು ಯಾರ್ಯಾರ ಮೂವಿ ನೋಡಿಲ್ಲ, ದಯವಿಟ್ಟು 9ನೇ ತಾರೀಕು ಕಟೇರ ಮೂವಿನ ZEE5 OTT ಪ್ಲ್ಯಾಟ್ಫಾರ್ಮಲ್ಲಿ ನೋಡಿ. ಕೆಲವರಿಗೆ ಅನಿಸುತ್ತೆ ಕಟೇರ ಮೂವಿನ ನಾವು ಏನಕ್ಕೆ ನೋಡಬೇಕು ಅಂತ. ಸೊ ಇಲ್ಲಿ ನನ್ನ ಅನಿಸಿಕೆನ ನಾನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ. ಏನಕ್ಕೆ ನೋಡಬೇಕು ಕಟೇರ ಮೂವಿನ ಅಂದರೆ, ಮೇಯ್ನಾಗಿ ದರ್ಶನ್ ಸರ್ ಅವರ ಆ್ಯಕ್ಟಿಂಗ್ ಅಂತಲೇ ಹೇಳ್ಬೋದು, ಮತ್ತು ಆ ಫಿಲಮ್ ಕಂಟೆಂಟ್ ಅಂತಲೂ ಹೇಳ್ಬೋದು. ತರುಣ್ ಸುಧೀರ್ ಅವರು ಕಟೇರ ಮೂವಿನ ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಸಿನಿಮಾಟೋಗ್ರಫಿ, ಆ ಹಳ್ಳಿ ಸ್ಟೈಲ್ ಮತ್ತು ಆ ಹಳ್ಳಿ ಕಲ್ಚರ್ ತೋರಿಸಿರೋ ರೀತಿ ಎಲ್ಲ ತುಂಬ ಚೆನ್ನಾಗಿ ನಿಮಗೆ ಇಷ್ಟ ಆಗುತ್ತೆ. ಒಂದು ವರ್ತ್ ಟು ವಾಚ್ ಮೂವಿ ಅಂತಲೇ ಹೇಳ್ಬೋದು. ಇದೇ ಫೆಬ್ರವರಿ 9ನೇ ತಾರೀಕು ನಿಮ್ಮ ಮೊಬೈಲಲ್ಲಿ ನೀವು ಕಟೇರ ಮೂವಿನ HD ಪ್ರಿಂಟಲ್ಲಿ ಮೊಬೈಲಲ್ಲೇ ನೋಡ್ಬೋದು. ನೀವು TVಯಲ್ಲೂ ಸಹ ಈ ಮೂವಿನ ಆರಾಮಾಗೆ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡ್ಬೋದು. ಇನ್ನು ಕಟೇರ ಮೂವಿಯ ಒನ್ಲೈನ್ ಕತೆ ಹೇಳೋದಾದರೆ, 1970ರಲ್ಲಿ ಹೇಗೆ ಮೇಲ್ವರ್ಗದ ಜನರು ಕೆಳವರ್ಗದ ಜನರಿಗೆ ಹೇಗೆ ಟ್ರೀಟ್ ಮಾಡ್ತಾ ಇದ್ರು ಅಂತ ಈ ಮೆಸೇಜ್ನ ತುಂಬ ಚೆನ್ನಾಗಿ ತರುಣ್ ಸುಧೀರ್ ಅವರು ತೋರಿಸಿದ್ದಾರೆ. ದರ್ಶನ್ ಸರ್ ಅವರು ರೈತರ ಪರವಾಗಿ ನಿಂತ್ಕೊಂಡು ಹೇಗೆ ಹೋರಾಟ ಮಾಡ್ತಾರೆ ಅಂತ ತುಂಬ ಚೆನ್ನಾಗಿ ಅಲ್ಲಿ ತೋರಿಸಿದ್ದಾರೆ. ಸೊ ನೀವೇನಾದರೂ ಕಟೇರ ಮೂವಿ ಆಲ್ರೆಡಿ ನೋಡಿದರೆ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಯಾರ್ಯಾರೆಲ್ಲ ಕಟೇರ ಮೂವಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ ನೀವು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಲೇಟೆಸ್ಟ್ ಇನ್ಫಾರ್ಮೇಷನ್ ತರ್ತಾ ಇರ್ತೀನಿ. ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗೋಣ ಫ್ರೆಂಡ್ಸ್.